ಇಡೀ ದೇಶ ಕರ್ನಾಟಕದತ್ತ ತಿರುಗಿ ಧರ್ಮಸ್ಥಳದತ್ತ ತಿರುಗಿ ನೋಡುವಂತಹ ರೀತಿಯಲ್ಲಿ ಈ ಬುರುಡೆ ಚಿನ್ನಯ್ಯ ಮೊದಲು ಆರಂಭದಲ್ಲಿ ಹೇಳಿತ್ತು. ಆದರೆ ಬುರುಡೆ ಬಿಟ್ಕೊಂಡು ಕೊನೆಯದಾಗಿ ಹೌದು ನಾನು ಬುರುಡೆ ಬಿಟ್ಟಿದ್ದೆ ಅನ್ನುವಂಥದ್ದನ್ನು ಫೈನಲ್ ಆಗಿ ಒಪ್ಕೊಂಡು ಈಗ ಕೋರ್ಟ್ನಲ್ಲಿ ಎಲ್ಲವನ್ನ ಬಿಡ್ತಾ ಹೋಗ್ತಾ ಇದ್ದಾರೆ. ಹೇಗಾಯಿತು ಏನಾಯಿತು ಅಂಥೇಳಿ ನೋಡಿ, ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಹಿಂದಿನಿಂದಲೂ ಕೂಡ ದಾಳಿಯನ್ನು ಮಾಡ್ಕೊಂಡು ಬರಲಾಗಿತ್ತು. ಈಗಲೂ ಕೂಡ ಅದೇ ರೀತಿಯಾಗಿ ದಾಳಿ ಮಾಡುವಂಥವ್ರು ನಮ್ಮ ಸುತ್ತಮುತ್ತಲ ಸಮಾಜದಲ್ಲಿ ಇದ್ದೇ ಇದ್ದಾರೆ. ಅವುಗಳನ್ನೆಲ್ಲ ಎದುರಿಸಿ ನಿಲ್ಲಬೇಕಾಗಿರುವಂಥದ್ದು. ಅದರ ಮಧ್ಯದಲ್ಲಿ ಈಗ 200 ಕೋಟಿ ಅಂತ್ರಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನೋ ಕಾರಣ ಷಡ್ಯಂತ್ರವನ್ನು ಮಾಡಿಕೊಂಡು ಕೇರಳ, ತಮಿಳುನಾಡು, ದೆಹಲಿ ಈ ರಾಜ್ಯಗಳಲ್ಲಿರೋರು ಕೂತು ಷಡ್ಯಂತ್ರ ಮಾಡಿದ್ರಂತೆ. ಇವನಿಗೆ 50 ಲಕ್ಷ ಆಫರ್ ಕೊಟ್ಟರಂತೆ, 25,000 ರೂಪಾಯಿ ಆರಂಭದಲ್ಲಂತೆ, 500 ರೂಪಾಯಿ ಇವನಿಗೆ ಕರ್ಕೊಂಡು ಬರೋಕ್ಕೆ ಅಂತೆ. ಇವೆಲ್ಲ ಕೊಟ್ಟು ಕರ್ಕೊಂಡು ಬಂದರೆ ಅವನು ಮಾಡಿದ ಕೆಲಸ ಇದನ್ನು. ಏನಾಯ್ತು ಈಗ? ಇದರಲ್ಲಿ ಇನ್ನೊಬ್ಬನ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆ ವ್ಯಕ್ತಿ ಒಬ್ಬ ನಟ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನೋಡಿ ರಿಪೋರ್ಟನ್ನು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಸ್ಫೋಟಕ ತಿರುವು. ಧರ್ಮಸ್ಥಳಕ್ಕೆ ಕಳಂಕ ತರಲು ಬುರುಡೆ ಟೀಮ್ ಹುನ್ನಾರ. ಗ್ಯಾಂಗ್ ವಿರುದ್ಧ ತಿರುಗಿ ಬಿದ್ದ ಮಾಸ್ಕ್ ಮ್ಯಾನ್. ಧರ್ಮಸ್ಥಳ ಕ್ಷೇತ್ರದಲ್ಲಿ 100 ಶವಗಳನ್ನ ಹೂಳಲಾಗಿದೆ ಅನ್ನುವ ಆರೋಪ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲೇ ಸಂಚಲನ ಮೂಡಿಸಿತ್ತು. ದೇಶಾದ್ಯಂತ ಸಾಕಷ್ಟು ಸದ್ದು ಮಾಡಿ ಗಮನ ಸೆಳೆದಿತ್ತು. ಎಸ್ಐಟಿ ರಚನೆ ಬಳಿಕ ಬುರುಡೆ ಗ್ಯಾಂಗ್ನ ಒಂದೊಂದೇ ಸಂಚು ಬಯಲಾಗಿತ್ತು. ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇಡೀ ದೇಶದ ಗಮನ ಸೆಳೆದಿದ್ದ ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಸ್ಫೋಟಕ ತಿರುವು ಸಿಕ್ಕಿದೆ. ಬುರುಡೆ ಬಗ್ಗೆ ತನಿಖೆ ನಡೆಸಬೇಕು ಅಂತ ಮುಂದೆ ಬಂದಿದ್ದ ಚಿನ್ನಯ್ಯನೇ ಕಡೆಗೆ ಬುರುಡೆ ಗ್ಯಾಂಗ್ ವಿರುದ್ಧ ತಿರುಗಿ ಬಿದ್ದಿದ್ದು ಹಳೆ ವಿಚಾರ. ಆದರೆ ಧರ್ಮಸ್ಥಳ ವಿರುದ್ಧ ಹೇಗೆಲ್ಲ ಷಡ್ಯಂತ್ರ ಹೆಣೆಯಲಾಗಿತ್ತು ಎಂಬ ಬಗ್ಗೆ ಪ್ರಮುಖ ಸ್ಫೋಟಕ ವಿಚಾರಗಳನ್ನ ಚಿನ್ನಯ್ಯ ಹೈಕೋರ್ಟ್ಗೆ ಸಲ್ಲಿಸಿದ ರಿಟ್ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾನೆ. ಧರ್ಮಸ್ಥಳದ ಬುರುಡೆ ಪ್ರಕರಣದ ತನಿಖಾ ವಿಚಾರಣೆಗೆ ಸಂಬಂಧಪಟ್ಟಂತೆ ಎಸ್ಐಟಿಯ ತನಿಖಾ ವರದಿ ಸಲ್ಲಿಕೆಗೆ ಕೋರಿ ಸ್ವತಃ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾನೆ. ಅರ್ಜಿಯಲ್ಲಿ ಬುರುಡೆ ಗ್ಯಾಂಗ್ ಷಡ್ಯಂತ್ರಕೋರರ ವಿರುದ್ಧ ಮತ್ತಷ್ಟು ಗುರುತರ ಆರೋಪಗಳನ್ನ ಮಾಡಿದ್ದಾನೆ. ಅರ್ಜಿಯಲ್ಲಿ ಬುರುಡೆ ಗ್ಯಾಂಗ್ ವಿರುದ್ಧ ತಿರುಗಿ ಬಿದ್ದು ಆರೋಪಗಳನ್ನ ಮಾಡಿದ್ದಲ್ಲದೆ ಪ್ರಕರಣದಲ್ಲಿ ನನ್ನನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ. ಪ್ರಕರಣದಲ್ಲಿ ಎಸ್ಐಟಿ ಸರಿಯಾದ ತನಿಖೆ ನಡೆಸಿಲ್ಲ. ನನ್ನೊಬ್ಬನಿಗೆ ಜೈಲು ಯಾಕೆ? ಷಡ್ಯಂತ್ರದಲ್ಲಿ ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್, ವಿಠಲ್ ಗೌಡ ಭಾಗಿಯಾಗಿದ್ದಾರೆ. ಉಳಿದವರ ವಿರುದ್ಧ ಕಳೆದ ಡಿಸೆಂಬರ್ನಿಂದಲೂ ಎಸ್ಐಟಿ ಕ್ರಮ ಕೈಗೊಂಡಿಲ್ಲ ಯಾಕೆ? ತನಿಖಾ ವರದಿ ಏನೇನಾಯಿತು ಅನ್ನುವ ಬಗ್ಗೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾನೆ. ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖಾ ವರದಿಯನ್ನು ಕೇಳಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ರಿಟ್ ಅರ್ಜಿಯಲ್ಲಿ ತನಗೆ ದುರುಪಯೋಗವನ್ನು ಪಡಿಸಿಕೊಂಡಿದ್ದಾರೆ, ಜೊತೆಗೆ ಈ ಒಂದು ಷಡ್ಯಂತರದಿಂದ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಸಾಕ್ಷ್ಯಾಧಾರಗಳ ಮೂಲಕ ಮಾಹಿತಿಯನ್ನು ಬಹಿರಂಗ ಮಾಡುವ ಕೆಲಸವನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮಾಡಿರುವಂಥದ್ದು. ಜೊತೆಗೆ ಈ ಪ್ರಕರಣದ ತನಿಖಾ ವರದಿಯಲ್ಲಿ ನಾನು ಹೇಳಿದಂಥ ವ್ಯಕ್ತಿಗಳ ವಿರುದ್ಧ ಇನ್ನೂ ಕೂಡ ಯಾಕೆ ಕ್ರಮ ಆಗಿಲ್ಲ, ಈ ಪ್ರಕರಣದಲ್ಲಿ ನನ್ನನ್ನು ಮಾತ್ರ ಯಾಕೆ ಗುರಿಯನ್ನಾಗಿ ಮಾಡಿಸ್ಕೊಂಡು ಜೈಲು ಶಿಕ್ಷೆಯನ್ನು ಕೊಡಿಸಲಾಯಿತು, ಉಳಿದವರ ಹೆಸರಿಗೂ ಕೂಡ ನಾನು ಹೇಳಿದರೂ ಕೂಡ ಅವರ ವಿರುದ್ಧ ಯಾರು ತನಿಖೆಯನ್ನು ಮಾಡಿಲ್ಲ ಅನ್ನುವಂಥ ಆರೋಪವನ್ನು ಮಾಡಿ ರಿಟ್ ಅರ್ಜಿಯಲ್ಲಿ ಈ ವಿಚಾರಣೆ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಬುರುಡೆ ಗ್ಯಾಂಗ್ ಷಡ್ಯಂತ್ರ ಬಟಾಬಯಲು. ಷಡ್ಯಂತ್ರಕ್ಕೆ 200 ಕೋಟಿ ರೂಪಾಯಿ ಬಜೆಟ್. ಧರ್ಮಸ್ಥಳಕ್ಕೆ ಕಳಂಕ ತರಲು ಕೇರಳದಿಂದ ಹಣ. ಸಕ್ಸಸ್ ಆದ್ರೆ 50 ಲಕ್ಷ ಕೊಡ್ತೀನಿ ಎಂದು ಆಮಿಷ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಈಗಾಗಲೇ ಬಟಾಬಯಲಾಗಿದೆ. ಷಡ್ಯಂತ್ರ ಪ್ರಕರಣದಲ್ಲಿ ಈಗ ಅತ್ಯಂತ ಮಹತ್ವದ ಹಾಗೂ ಸ್ಫೋಟಕ ತಿರುವು ಸಿಕ್ಕಿದೆ. ಧರ್ಮಸ್ಥಳ ಕ್ಷೇತ್ರದ ಪಾವಿತ್ರ್ಯತೆಗೆ ಕುಂದು ತರುವುದಕ್ಕೆ ಬರೋಬ್ಬರಿ 200 ಕೋಟಿ ರೂಪಾಯಿಗಳ ಬಜೆಟ್ ಇಟ್ಕೊಂಡು ಬೃಹತ್ ಷಡ್ಯಂತ್ರ ರೂಪಿಸಲಾಗಿತ್ತು ಅನ್ನುವ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಅಂದ್ಹಾಗೆ ಧರ್ಮಸ್ಥಳಕ್ಕೆ ಕಳಂಕ ತರುವುದಕ್ಕೆ ಕೇರಳದ ಲಿಂಕ್ ಇದೆ. ಚಿತ್ರದುರ್ಗ ಮೂಲದ ಮಹಿಳೆಯಿಂದ ಬುರುಡೆ ಗ್ಯಾಂಗ್ಗೆ ಹಣದ ಸಹಾಯ ಇದೆ. ಮಹೇಶ್ ತಿಮರೋಡಿ ಮನೆಯಲ್ಲಿ ನನ್ನ ಕೂಡಿ ಹಾಕಿದ್ರು, ನನ್ನಿಂದ ಬಲವಂತವಾಗಿ ವಿಡಿಯೋ ರೆಕಾರ್ಡ್ ಮಾಡಿಸಿದ್ದಾರೆ ಅಂತ ಚಿನ್ನಯ್ಯ ಆರೋಪಿಸಿದ್ದಾನೆ. ವೀರೇಂದ್ರ ಹೆಗ್ಗಡೆಯವರನ್ನ ಸಿಲುಕಿಸುವುದಕ್ಕೆ ಮಾಡಿದ ಪಿತೂರಿ ಇದು ಅಂತ ಹೇಳಿದ್ದು ಚಿನ್ನಯ್ಯ ರಿಟ್ ಅರ್ಜಿಯಲ್ಲಿ ಏನಿದೆ ಅಂತ ನೋಡೋಣ. ಚಿನ್ನಯ್ಯ ರಿಟ್ ಅರ್ಜಿಯಲ್ಲಿ ಏನಿದೆ? ಧರ್ಮಸ್ಥಳಕ್ಕೆ ಕಳಂಕ ತರುವುದಕ್ಕೆ ಬುರುಡೆ ಗ್ಯಾಂಗ್ ಹುನ್ನಾರ. 200 ಕೋಟಿ ಬಜೆಟ್ ಇಟ್ಕೊಂಡು ಗ್ಯಾಂಗ್ ಷಡ್ಯಂತ್ರ. ಕೇರಳದಿಂದ ಧರ್ಮಸ್ಥಳ ವಿರುದ್ಧ ಹೋರಾಟಕ್ಕೆ ಹಣ.
ಇದರಲ್ಲಿ ಸಕ್ಸಸ್ ಆದ್ರೆ 50 ಲಕ್ಷ ಕೊಡ್ತೀನಿ ಅಂತ ಆಮಿಷ. ಗ್ಯಾಂಗ್ ಹೇಳಿದಂತೆ ಮಾಡಿದ್ರೆ ಅಪ್ಪಿಕೊಳ್ತೇನೆ ಎಂದಿದ್ದ ಪ್ರಕಾಶ್ ರಾಜ್ ಜೂನ್ 29ನೇ ತಾರೀಕು ಬಂದು ತಪ್ಪಿಕೊಳ್ಳೋದಾಗಿ ಹೇಳಿರೋ ಪ್ರಕಾಶ್ ರಾಜ್ ಎಂಬುವರು ತಮಿಳಿನಲ್ಲಿ ತಮಗೆ ಹೇಳಿದ್ರು. ಆದ್ರೆ ಈ ಪ್ರಕಾಶ್ ರಾಜ್ ಯಾರು ಅನ್ನೋದು ಸ್ಪಷ್ಟಪಡಿಸದ ಚಿನ್ನಯ್ಯ. ತಿಮರೋಡಿ, ಮಟ್ಟಣ್ಣವರ್, ವಿಠಲ್ ಗೌಡ, ಜಯಂತ್ ಷಡ್ಯಂತ್ರದ ರೂವಾರಿಗಳು. ಸಂಚಿನ ಕುರಿತು ತನಿಖೆಯ ಮಾಹಿತಿ ನೀಡುವಂತೆ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆ. ನಿಜವಾದ ಆರೋಪಿಗಳ ಹೆಸರು ಹೇಳಿದ್ರೂ ಎಸ್ಐಟಿ ಕ್ರಮ ಕೈಗೊಂಡಿಲ್ಲ. ಧರ್ಮಸ್ಥಳಕ್ಕೆ ಕಳಂಕ ತರಬೇಕು ಅಂತೇಳಿ 200 ಕೋಟಿ ಹಣವನ್ನು ಸಂಗ್ರಹ ಮಾಡಿದ್ರು ಅನ್ನೋ ಸ್ಫೋಟಕ ವಿಚಾರವನ್ನು ಸ್ವತಃ ಆರೋಪಿತ ಚಿನ್ನಯ್ಯನೇ ಈಗ ಬೆಳಕಿಗೆ ತರ್ತಾ ಇರುವಂಥದ್ದು. ಈ ಪ್ರಕರಣದಲ್ಲಿ ಸುಮಾರು 200 ಕೋಟಿ ಹಣವನ್ನು ಸಂಗ್ರಹ ಮಾಡಲಾಗಿತ್ತು. ಇದಕ್ಕೆ ಕೇರಳ ಮತ್ತು ಚಿತ್ರದುರ್ಗದ ಮಹಿಳೆಯೊಬ್ಬರು ಫಂಡಿಂಗ್ ಮಾಡಿದ್ರು ಅನ್ನೋ ಮಾಹಿತಿಯನ್ನು ಹೇಳಿರುವಂಥ. ಅದರ ಜೊತೆಗೆ ಈ ಪ್ರಕರಣ ಏನಾದರೂ ಸಕ್ಸಸ್ ಆದರೆ ಅಂದರೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಸಕ್ಸಸ್ ಆದರೆ 50 ಲಕ್ಷ ನನಗೆ ಕೊಡ್ತೀನಿ ಅಂತೇಳಿ ನನಗೆ ನಂಬಿಸಿದ್ರು ಅನ್ನೋ ಮಾಹಿತಿಯನ್ನು ಈಗ ಚಿನ್ನಯ್ಯ ಹೇಳಿರುವಂಥದ್ದು. ಇದೇ ಸಂದರ್ಭದಲ್ಲಿ ಪ್ರಕಾಶ್ ರಾಜ್ ಅನ್ನೋರು ನನಗೆ ಬಂದು ನಿನ್ನೆ ಪರ್ಸ್ನಲ್ ಆಗಿ ಭೇಟಿ ಮಾಡಿ ಹಗ್ ಮಾಡ್ತೀನಿ ಅಂತೇಳಿ ಫೋನ್ ಕೂಡ ಮಾಡಿದ್ರು ಅಂತ ಆರೋಪ ಮಾಡಿರುವಂಥದ್ದು. ಆದರೆ ಯಾವ ಪ್ರಕಾಶ್ ರಾಜ್ ಅನ್ನೋದನ್ನು ಆತ ಹೇಳ್ಕೊಂಡಿಲ್ಲ. ಈ ಪ್ರಕರಣ ಹಲವು ತಿರುವುಗಳನ್ನು ಪಡ್ಕೊಂಡಿದ್ದು. ಈಗ SIT ಅಧಿಕಾರಿಗಳು ಕೂಡ ಸೂಕ್ತವಾಗಿ ತನಿಖೆ ನಡೆಸಬೇಕು ಅಂತೇಳಿ ಈಗ ಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಪ್ರಕರಣದಲ್ಲಿ ಪ್ರಕಾಶ್ ರಾಜ್ ಎಂಬ ಹೆಸರು ತಳುಕು. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಿಚ್ಚಿಟ್ಟ ಬುರುಡೆ ಸತ್ಯ. ಈಗಾಗಲೇ ಹೇಳಿದಂತೆ ಈ ಬುರುಡೆ ಪ್ರಕರಣದಲ್ಲಿ ಪ್ರಕಾಶ್ ರಾಜ್ ಎಂಬ ಹೆಸರಿನ ವ್ಯಕ್ತಿಯ ಹೆಸರು ತಳುಕು ಹಾಕಿಕೊಂಡಿದೆ. ಕಟ್ಟುಕತೆ ಹೇಳೋದಕ್ಕೆ ಹೇಗೆಲ್ಲ ಆಮಿಷ ಪ್ಲಾನ್ ಮಾಡಿದ್ರು ಅಂತ ಚಿನ್ನಯ್ಯ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾನೆ. ಬುರುಡೆ ಕಥೆಗೆ 200 ಕೋಟಿ, ಧರ್ಮಸ್ಥಳಕ್ಕೆ ಕಳಂಕ ತರೋದಕ್ಕೆ 200 ಕೋಟಿ ಪ್ಲಾನ್, ಕಟ್ಟುಕತೆ ಹೇಳೋದಕ್ಕೆ 25,000 ರೂಪಾಯಿಗೆ ಚಿನ್ನಯ್ಯ ಬುಕ್ಕಿಂಗ್. ಚಿನ್ನಯ್ಯಗೆ 500 ರೂಪಾಯಿ ನೀಡಿ ಬುಕ್ಕಿಂಗ್ ಮಾಡಿದ್ದ ಗ್ಯಾಂಗ್. ತಮಿಳುನಾಡಿನಿಂದ ಮಂಡ್ಯಕ್ಕೆ ಬರೋದಕ್ಕೆ 500 ರೂಪಾಯಿ ಮುಂಗಡ ಹಣ, ಊಟ ಕೊಟ್ಟು ಕೈಗೆ ಹಣ ನೀಡಿ ಷಡ್ಯಂತ್ರ ಹೆಣೆದಿದ್ದ ಗ್ಯಾಂಗ್. 25,000ಕ್ಕಾಗಿ ಪ್ರಕರಣ ಮೈ ಮೇಲೆ ಎಳೆದುಕೊಂಡ ಚಿನ್ನಯ್ಯ. ಒಟ್ಟು 50 ಲಕ್ಷ ನೀಡುವ ಭರವಸೆ ಆಮಿಷ ನೀಡಿದ್ದ ಗ್ಯಾಂಗ್. ಆರೋಪ ಮಾಡೋದಕ್ಕೆ ನಿರಾಕರಿಸಿದಾಗ ಪತ್ನಿ ಕೊಲೆ ಬೆದರಿಕೆ. ಚಿನ್ನಯ್ಯಗೆ ಬುರುಡೆ ಗ್ಯಾಂಗ್ ಬೆದರಿಕೆ ಹಾಕಿದ್ದ ಆರೋಪ. ಪ್ರಕರಣದಲ್ಲಿ 2 ಸ್ವಾಮೀಜಿಗಳ ಹೆಸರು ಹೇಳಿರುವ ಚಿನ್ನಯ್ಯ ಧರ್ಮಸ್ಥಳದ ವಿರುದ್ಧ ಕೆಲಸ ಮಾಡುವಂತೆ ಒತ್ತಾಯಿಸಿದ್ದ ಆರೋಪ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು, ಕೆಟ್ಟ ಹೆಸರು ತರಲಿಕ್ಕೆ ಸರಿಸುಮಾರು 200 ಕೋಟಿಯ ಒಂದು ಪ್ರಾಜೆಕ್ಟ್ ಅಂತ ಹೇಳಿ ಪ್ಯಾಕೇಜನ್ನು ಮಾಡ್ಕೊಂಡಿರ್ತಾರೆ. ಆ ಪ್ಯಾಕೇಜ್ನಲ್ಲಿ ಚಿನ್ನಯ್ಯನಿಗೂ ಕೂಡ 50 ಲಕ್ಷ ಹಣವನ್ನು ಕೊಡ್ತೀನಿ ಅಂತೇಳಿ ಆತನಿಗೆ ಆಸೆಯನ್ನು ಬೀಳಿಸಿರುವಂಥದ್ದು. ಕೇವಲ 25,000ಕ್ಕೆ ಇಡೀ ಪ್ರವಾಸವನ್ನು ನಡೆಸ್ತಾರೆ ಮತ್ತು ಆತನನ್ನು ಜೈಲು ಪಾಲಾಗೋ ರೀತಿಯಲ್ಲಿ ಕೂಡ ಆತ ಮಾಡಿರುವಂಥದ್ದು ಅನ್ನೋದ್ರ ಬಗ್ಗೆ ಈಗ ಷಡ್ಯಂತ್ರದ ರೂವಾರಿಗಳೇನಿದ್ರು ಅವರೆಲ್ಲರೂ ಕೂಡ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಚಿನ್ನಯ್ಯ ತನ್ನ ತಪ್ಪೊಪ್ಪಿಗೆಯನ್ನು ಹೇಳ್ಕೊಳ್ತಾ ಇದ್ದಾನೆ. ಜೊತೆಗೆ ಆತನ ಮನವಿಗಳೇನಿತ್ತು ಆ ಮನವಿಗಳನ್ನೆಲ್ಲ ಕೂಡ ಈಗ ಹೈಕೋರ್ಟ್ನ ಮುಂದಿರಿಸಿದ್ದಾನೆ. ಹೈಕೋರ್ಟ್ ಇದನ್ನು ಯಾವ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಮತ್ತು ಹೈಕೋರ್ಟ್ ಏನು ನಿರ್ದೇಶನ ಕೊಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಪ್ರಕಾಶ್ ರಾಜ್ ಹೆಸರಿನ ಸುತ್ತ ವಿವಾದ ಗಿರಕಿ. ನಾನೇ ಖುದ್ದು ಉತ್ತರಿಸುತ್ತೇನೆಂದ ಪ್ರಕಾಶ್ ರಾಜ್. ಬುರುಡೆ ಪ್ರಕರಣದಲ್ಲಿ ಪ್ರಕಾಶ್ ರಾಜ್ ಹೆಸರು ಪ್ರಸ್ತಾಪವಾಗಿದ್ದು, ಇದಕ್ಕೆ ನಟ ಪ್ರಕಾಶ್ ರಾಜ್ ಎಕ್ಸ್ ನಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಇದಕ್ಕೆ ನಾನೇ ಖುದ್ದು 1-2 ದಿನದಲ್ಲಿ ಉತ್ತರ ಕೊಡ್ತೇನೆ ಎಂದಿದ್ದಾರೆ. ಎಕ್ಸ್ ಪೋಸ್ಟ್ ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ವದಂತಿ ನಂಬಬೇಡಿ, 2 ದಿನಗಳಲ್ಲಿ ಉತ್ತರಿಸುವೆ. ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಹೆಸರು ಚರ್ಚೆಯಾಗ್ತಾ ಇರೋದು ಗಮನಕ್ಕೆ ಬಂದಿದೆ. ಇದು ಅತ್ಯಂತ ಸೂಕ್ಷ್ಮವಾದ ವಿಷಯ ಮತ್ತು ಲಕ್ಷಾಂತರ ಭಕ್ತರ ನಂಬಿಕೆಗೆ ನೋವುಂಟು ಮಾಡಬಹುದಾದ ವಿಚಾರ. ಹಾಗಾಗಿ ಈ ಕುರಿತ ಅನುಮಾನಗಳಿಗೆ ಉತ್ತರಿಸುವುದು ನನ್ನ ಕರ್ತವ್ಯ. ಸದ್ಯ ದೂರದ ಸ್ಥಳದಲ್ಲಿದ್ದೇನೆ. 2 ದಿನಗಳಲ್ಲಿ ಖುದ್ದಾಗಿ ಬಂದು ಮಾಧ್ಯಮದ ಮುಂದೆ ಉತ್ತರ ಕೊಡ್ತೇನೆ. ಅಲ್ಲಿವರೆಗೆ ಯಾವುದೇ ವದಂತಿ ನಂಬೇಡಿ. ಕೆಲವರು ಈ ಸುದ್ದಿಗೆ ರೆಕ್ಕೆ ಪುಕ್ಕಗಳನ್ನ ಕಟ್ತಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ, ಹೆಸರು ಪ್ರಸ್ತಾಪ ಆದ ಕೂಡಲೇ ಎಲ್ಲರೂ ಕ್ರಿಮಿನಲ್ ಅಲ್ಲ. ಕೋರ್ಟ್ SIT ಮುಖ್ಯಸ್ಥರಿಗೆ ವರದಿ ಕೇಳಿದೆ, ಉತ್ತರ ಕೊಡಲಿ ನೋಡೋಣ ಅಂತ ಹೇಳಿದ್ದಾರೆ. ಈಗ ಹೆಸರು ಪ್ರಸ್ತಾಪ ಆದ ತಕ್ಷಣನೇ ಎಲ್ಲರೂ ಕ್ರಿಮಿನಲ್ ಅಂತ ಅಲ್ಲ. ಈಗ ಅವ್ರಿಗೆ ಕೋರ್ಟ್ ಅವರು SIT ಚೀಫಿಗೆ ಕೇಳಿದಾರಲ್ವಾ, ಉತ್ತರ ಕೊಡ್ಲಿ. ಅವರು ಕೋರ್ಟಿಗೆ ಫಸ್ಟ್ ಉತ್ತರ ಕೊಡ್ಬೇಕು. ನಾವು ಮಾಧ್ಯಮದಲ್ಲಿ ಬಂದು ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸದ್ಯ ಹೈಕೋರ್ಟ್ ಸರ್ಕಾರ ಮತ್ತು SITಗೆ ನೋಟಿಸ್ ನೀಡಿದೆ. ಜೂನ್ 29ರ ಮುಂದಿನ ವಿಚಾರಣೆಯ ಒಳಗೆ SIT ಯಾವ ರೀತಿಯ ವರದಿ ಸಲ್ಲಿಸುತ್ತೆ, ಬುರುಡೆ ಕೇಸ್ ಯಾವ ತಿರುವು ಪಡೆದುಕೊಳ್ಳಲಿದೆ, ಪ್ರಕಾಶ್ ರಾಜ್ ಕೊಡುವ ಸ್ಪಷ್ಟನೆ ಏನು ಅನ್ನೋದು ಸದ್ಯದ ಕುತೂಹಲವಾಗಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.